ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. First question. The University of Cambridge is located. Cambridge ವಿಶ್ವವಿದ್ಯಾನಿಲಯ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ದ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಸಿ ದಿ USA, ಆಪ್ಷನ್ ಡಿ ಕೆನಡಾ. The answer is option B, the United Kingdom. Second question. Nilagiri Biosphere Reserve is located in. Nilagiri ಜೀವಗೋಳ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಕೇರಳ. The answer is option B, Tamil Nadu. Third question. Who is the author of the book titled Unhappy India? Unhappy India ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಡಿ ಲಾಲಾ ಲಜಪತ ರಾಯ್. The answer is option D, Lala Lajpat Rai. Fourth question. Which monument was built by the Mughal Empire Akbar? ಮೊಘಲ ಸಾಮ್ರಾಟ ಅಕ್ಬರನಿಂದ ನಿರ್ಮಿತವಾದ ಸ್ಮಾರಕ ಯಾವುದು? ಆಪ್ಷನ್ ಎ ಕುತುಬ್ ಮಿನಾರ್, ಆಪ್ಷನ್ ಬಿ ರೆಡ್ ಫೋರ್ಟ್, ಆಪ್ಷನ್ ಸಿ ಚಾರ್ಮಿನಾರ್, ಆಪ್ಷನ್ ಡಿ ಫತೇಪುರ್ ಸಿಕ್ರಿ. The answer is option D, Fatehpur Sikri. Fifth question. Which city is known as the Athens of East? ಪೂರ್ವದ ಅಥೆನ್ಸ್ ಎಂಬ ನಗರದಿಂದ ಹೆಸರುವಾಸಿಯಾಗಿರುವ ನಗರ ಯಾವುದು? ಆಪ್ಷನ್ ಎ ಮದುರೈ, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಬೆಂಗಳೂರು. The answer is option A, Madurai. Sixth question. The Cabell Lamjo National Park is located in. Cabell Lamjo ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ತ್ರಿಪುರಾ, ಆಪ್ಷನ್ ಡಿ ಅಸ್ಸಾಂ. The answer is option B, Manipur. Seventh question. The governor is appointed by the ರಾಜ್ಯಪಾಲರನ್ನ ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್, ಆಪ್ಷನ್ ಬಿ ಪ್ರೆಸಿಡೆಂಟ್, ಆಪ್ಷನ್ ಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಪ್ಷನ್ ಡಿ ಚೀಫ್ ಜಸ್ಟಿಸ್ ಆಫ್ ದಿ ಕನ್ಸರ್ನ್ಡ್ ಸ್ಟೇಟ್ ಹೈಕೋರ್ಟ್. The answer is option B, President. Eighth question. Globally, December 1st is celebrated as the. ಪ್ರಪಂಚದಾದ್ಯಂತ ಡಿಸೆಂಬರ್ 1 ಯಾವ ದಿನವೆಂದು ಆಚರಿಸಲಾಗುವುದು? ಆಪ್ಷನ್ ಎ ವರ್ಲ್ಡ್ ಹೆಲ್ತ್ ಡೇ, ಆಪ್ಷನ್ ಬಿ ವರ್ಲ್ಡ್ ಏಡ್ಸ್ ಡೇ, ಆಪ್ಷನ್ ಸಿ ವರ್ಲ್ಡ್ ಹ್ಯೂಮನ್ಸ್ ರೈಟ್ಸ್ ಡೇ, ಆಪ್ಷನ್ ಡಿ ವರ್ಲ್ಡ್ ಹ್ಯಾಬಿಟೆಟ್ ಡೇ. The answer is option B, World AIDS Day. Ninth question. Jhantia tribe inhabited in which state? ಝಾಂತಿಯಾ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ್, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ ಮೇಘಾಲಯ. The answer is option D, Meghalaya. 10th question. The Southern Railway is headquartered at. ದಕ್ಷಿಣ ರೈಲ್ವೆ ಪ್ರಧಾನ ಕಚೇರಿ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಸಿಕಂದರಾಬಾದ್, ಆಪ್ಷನ್ ಡಿ ಚೆನ್ನೈ.
ಆನ್ಸರ್ ಇಸ್ ಆಪ್ಷನ್ ಬಿ ಬೆಂಗಳೂರು. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ ಎಸ್ಎಸ್ಸಿ ಎಂಟಿಎಸ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು ಎಸ್ಎಸ್ಸಿ ಜಿಡಿ ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.